6ನೇ ತಾರೀಕು ಸಂಬಂಧಪಟ್ಟಿದ್ದ ಜನಗಳ ಗುಣಲಕ್ಷಣಗಳು ಅಥವಾ ವ್ಯಕ್ತಿತ್ವ ಅಂತ ಮಾತಾಡೋದಾದರೆ 6 ಬೇಸಿಕಲಿ ಯಾವ ಪ್ಲಾನೆಟ್ ಅಂತ ಹೇಳಿದ್ರೆ ಶುಕ್ರ, ವೀನಸ್. ಸೊ ಶುಕ್ರ ಎಲ್ಲಿರ್ತಾನೋ, ಎಲ್ಲಿ ವೀನಸ್ ಇರುತ್ತೋ ಅಲ್ಲಿ ದುಡ್ಡು ಇರುತ್ತೆ. ಯಾಕಂದರೆ ಪ್ಲಾನೆಟ್ ಆಫ್ ವೆಲ್ತ್ ಅದು. ಹಾಗಾಗಿ ಇವ್ರ ಜೀವನದಲ್ಲಿ ಯಾವಾಗಲೂ ದುಡ್ಡು ಹರಿತಾನೆ ಇರುತ್ತೆ. ದುಡ್ಡಿಗೆ ಯಾವತ್ತೂ ಇವ್ರು ಕಷ್ಟಪಡೋದಿಲ್ಲ. ಎರಡನೇದು, ದೀಸ್ ಆರ್ ದ ಪೀಪಲ್ ಹೂ ಎಂಜಾಯ್ ಲೈಫ್. ಅಂದರೆ ಯಾವಾಗ್ಲೂ ಹಳೇದು ಏನಾಯಿತು ಅಂತ ಕೊರಗದ್ರು ಬದಲು ಯಾವಾಗಲೂ ಇವತ್ತು ಯಾವ ರೀತಿ ಇರಬೇಕು, ನಾಳೆ ಯಾವ ರೀತಿ ಇರಬೇಕು ಅಂತ ಯೋಚನೆ ಮಾಡಿ ಇವರು ನಗ್ತಾ ನಗ್ತಾ ಬೇರೆಯವ್ರಿಗೂ ನಗಿಸ್ಕೊಂಡು ಎಲ್ಲರನ್ನೂ ಖುಷಿಯಾಗಿಡುವಂಥ ನಂಬರ್ 6. ಜೊತೆಗೆ ಎಕ್ಸ್ಟ್ರೀಮ್ಲಿ ರೊಮ್ಯಾಂಟಿಕ್ ಪೀಪಲ್. ಸೊ ಲವ್ ಮ್ಯಾರೇಜಸ್ಸು, ರಿಲೇಷನ್ಶಿಪ್ಸು ಅಂತ ಹೇಳಿದ್ರೆ ನಿಮಗೆ ಕಾಣದೆ ನಂಬರ್ 6. ಜೊತೆಗೆ ಎಕ್ಸ್ಪೆನ್ಸಿವ್ ಕಾರ್ಸು, ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸು, ಎಕ್ಸ್ಪೆನ್ಸಿವ್ ಕಾರ್ಸು ಅಥವಾ ಫ್ಲಾಟ್ಸು, ಪ್ರಾಪರ್ಟೀಸು, ಲೈಫ್ ಸ್ಟೈಲು ಅಂತ ಬಂದರೆ ನಂಬರ್ 6. ಸೊ ಆದಷ್ಟು ಮೀಡಿಯಾದಲ್ಲಿ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಥವಾ ಬೇರೆ ಬೇರೆ ಒಂದು ಸೆಲೆಬ್ರಿಟಿ ಸ್ಟೇಟಸ್ ತೊಗೊಂಡಿರುವಂಥ ಜನಗಳ ನೀವು ಅನಲೈಸ್ ಮಾಡಿದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಸಿಗೋದು ನಂಬರ್ 6 ಅಥವಾ 6 ಅಥವಾ 15 ಅಥವಾ 24ನೇ ತಾರೀಕು ಹುಟ್ಟಿರುವಂಥ ಪರ್ಸ್ನಾಲಿಟೀಸು. ಒಂದೊಂದೇ ನೋಡ್ತಾ ಹೋಗೋಣ. 6. ಸೊ 6ನೇ ತಾರೀಕು ಯಾರು ಹುಟ್ಟಿರ್ತಾರೆ ಇವ್ರನ್ನ ಬೇಸಿಕಲಿ ನಾವು ಲವರ್ ಬಾಯ್ ಅಂತಲೇ ಕರಿತೀವಿ. ಯಾಕಂತ ಹೇಳಿದ್ರೆ ಯಾರಾದ್ರು ಚೆನ್ನಾಗಿರೋ ನೋಡಿದ್ರೆ ಇಮಿಡಿಯೇಟ್ಲಿ ದೇ ಫಾಲ್ ಇನ್ ಲವ್, ಇಮಿಡಿಯೇಟ್ಲಿ ಲವ್ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಸೊ ಯೋಚನೆ ಮಾಡಲ್ಲ, ಹೋಗಿ ಪ್ರಪೋಸು ಮಾಡಿಬಿಡ್ತಾರೆ. ಓಕೆ, ಸೊ ದೇ ಫಾಲ್ ಇನ್ ಲವ್ ಮಲ್ಟಿಪಲ್ ಟೈಮ್ಸ್. ಜೀವನದಲ್ಲಿ ಸುಮಾರು ಸರಿ ಇವ್ರಿಗೆ ಲವ್ ಆಗುತ್ತೆ, ಸುಮಾರು ಸರಿ ಬ್ರೇಕಪ್ ಆಗುತ್ತೆ. ಸೊ ಇಂಥ ಒಂದು ಪರ್ಸ್ನಾಲಿಟಿ ಇರೋವಂಥ ನಂಬರು. ಬಟ್ ತುಂಬ ಒಳ್ಳೆ ಹೈ ಐಡಿಯಲ್ಸ್ ಇಟ್ಕೊಂಡು, ಅಂದರೆ ಜೀವನದಲ್ಲಿ ಹಿಂಗೆ ಇರಬೇಕು, ಹಿಂಗೆ ಬದುಕಬೇಕು ಅಂತೇಳಿ ಅಂದ್ಕೊಂಡು ಬದುಕುವಂಥ ಪರ್ಸ್ನಾಲಿಟಿ. ಇನ್ನು 15ನೇ ತಾರೀಕು ಹುಟ್ಟಿರೋರು 1 ಮತ್ತು 5 ಇದೆ. ಸೊ ಇವರು ಯಾವಾಗ ನೋಡೋದು ದುಡ್ಡು ಅಂತೇಳಿ ದುಡ್ಡು ಮಾಡಬೇಕು ಅಂತಲೇ ಹುಟ್ಟಿರೋವಂಥ ವ್ಯಕ್ತಿತ್ವ ಇರುವಂಥ ಜನಗಳು. ಓಕೆ, ಸೊ ಇದನ್ನು ದುರಾಸೆ ಅಂತಲೂ ಕರಿಬೋದು, ಮಹತ್ವಾಕಾಂಕ್ಷೆ ಅಂತೂ ಕರಿಬೋದು. ಬಟ್ ಸಿಕ್ಕಾಪಟ್ಟೆ ದುಡ್ಡು ಬಗ್ಗೆ ಯೋಚನೆ ಮಾಡೋವಂಥ ವ್ಯಕ್ತಿತ್ವ. ಬಟ್ ಇವ್ರ ನೆಗೆಟಿವ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲ ಸೆಕ್ಸಿಗೆ ಅಡಿಕ್ಟ್ ಆಗಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಫುಡ್ಡಿಗೆ ಅಡಿಕ್ಟ್ ಆಗ್ತಿರ್ತಾರೆ. ಎರಡರಲ್ಲಿ ಒಂದಕ್ಕೆ ಅಡಿಕ್ಟ್ ಆಗಿರ್ತಾರೆ 15ನೇ ತಾರೀಕು ಹುಟ್ಟಿರೋರು. ಇನ್ನು 24ನೇ ತಾರೀಕು ಹುಟ್ಟಿರೋರು 2 ಮತ್ತು 4 ಬಂತು. ಸೊ ಒಂದೇ ವರ್ಡಲ್ಲಿ ಅಥವಾ ಒಂದೇ ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ ಸಪೋರ್ಟ್ ಫ್ರಮ್ ಸ್ಪೌಸ್ ಅಥವಾ ಆಪೋಸಿಟ್ ಸೆಕ್ಸ್ ಅಂತ. ಯಾರು 24ನೇ ತಾರೀಕು ಹುಟ್ಟಿರ್ತಾರೆ ಇವ್ರಿಗೆ ಅವರ ಗಂಡ ಅಥವಾ ಹೆಂಡತಿ ಅಥವಾ ಬೇರೆ ಯಾರು ಲೈಫ್ ಪಾರ್ಟ್ನರ್ ಇರ್ತಾರೆ ಅವ್ರ ಕಡೆಯಿಂದ ತುಂಬ ಒಳ್ಳೆ ಸಪೋರ್ಟ್ ಸಿಗುತ್ತೆ. ತುಂಬ ದುಡ್ಡು ಮಾಡ್ತಾರೆ, ಎಕ್ಸ್ಟ್ರೀಮ್ಲಿ ಕ್ರಿಯೇಟಿವ್ ಆ್ಯಂಡ್ ದೇ ಆರ್ ಪರ್ಫೆಕ್ಷನಲಿಸ್ಟ್. ಅಂದರೆ ಏನೇ ಮಾಡಿದ್ರು ಪರ್ಫೆಕ್ಟ್. ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಹಾಡು ಹೇಳಿದ್ರು ಪರ್ಫೆಕ್ಟು, ಆ್ಯಕ್ಟಿಂಗ್ ಮಾಡಿದ್ರು ಪರ್ಫೆಕ್ಟು, ಪರ್ಸ್ನಲ್ ಲೈಫು ಪರ್ಫೆಕ್ಟು. ತೆಂಡೂಲ್ಕರ್ ಬ್ಯಾಟಿಂಗ್ ಆಡಿದ್ರು ಪರ್ಫೆಕ್ಟು, ಏನು ಮಾಡಿದ್ರು ಪರ್ಫೆಕ್ಟ್. ಸೊ ದೇ ಆರ್ ಪರ್ಫೆಕ್ಷನಲಿಸ್ಟ್ ಅಂತಲೇ ಕರಿತೀವಿ. ಫುಲ್ ವಿಡಿಯೋಗಾಗಿ SP Focus ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ.